ನಮಸ್ಕಾರ ವೀಕ್ಷಕರೇ, ಮತ್ತೆ ಈ ಸಂಜೆಗೆ ರೇವಣ್ಣನ ಮಕ್ಕಳ ಕರ್ಮ ಕಾಂಡ ಕಾಮ ಪಿಶಾಚಿಗೆ ಮತ್ತೆ ಸ್ವಾಗತ ಸುಸ್ವಾಗತ. ಮೊನ್ನೆ ಎಪಿಸೋಡ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕರ್ಮ ಕಾಂಡವನ್ನ ವಿವರವಾಗಿ ಹಾಗೂ ಗೊಂದಲಮಯಕ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದೀವಿ. ಇವತ್ತಿನ ಎಪಿಸೋಡ್ ಅಲ್ಲಿ ಅವರ ಅಣ್ಣನಾದಂತ ಸೂರಜ್ ರೇವಣ್ಣ ಅವರ ಒಂದು ಕರ್ಮ ಕಾಂಡವನ್ನ ನೋಡುವಂತ ಸಮಯ. ರೇವಣ್ಣ ಇಂಟು ರೇವಣ್ಣ, ರೇವಣ್ಣ ಸ್ಕ್ವೇರ್, ಪ್ರಜ್ವಲ್ ರೇವಣ್ಣ ಅಂಡ್ ಸೂರಜ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರ ಇಂಟರ್ವ್ಯೂ ಆಲ್ರೆಡಿ ಮುಗಿದಿದೆ. ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಆಗಿದೆ. ಇನ್ನು ಯಾರು ನೋಡಿಲ್ಲ ಒಂದ್ಸತಿ ಹೋಗಿ ನೋಡಿ. ಹಾಗೆ ವಿಡಿಯೋ ಹೆಂಗ್ ಅನಿಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ. ಇವತ್ತು ಈ ಡೈಲಾಗ್ ಹೇಳಿದತ್ತಲ್ಲ, ಹೊಸದ ಎಂಟರ್ಟೈನ್ ಮಾಡಬೇಕಲ್ಲ. ಓಕೆ, ಇವತ್ತು ನಮ್ಮ ಮುಂದೆ ಇದ್ದಾರೆ ರೇವಣ್ಣ ಪ್ಲಸ್ ರೇವಣ್ಣ, ಟೂ ರೇವಣ್ಣ, ಸೂರಜ್ ರೇವಣ್ಣ ಅಂಡ್ ಪ್ರಜ್ವಲ್ ರೇವಣ್ಣ. ಇವತ್ತು ನಾವು ಇಂಟರ್ವ್ಯೂ ಮಾಡತಕ್ಕಂತ ವ್ಯಕ್ತಿ ಸೂರಜ್ ರೇವಣ್ಣ. ಇವರನ್ನ ಜಾಸ್ತಿ ಸಮಯ ಇಂಟರ್ವ್ಯೂ ಮಾಡೋದು ಸ್ವಲ್ಪ ಅಪಾಯಕಾರಿ. ಯಾಕಂದ್ರೆ ಇವರ ಅಷ್ಟೇ ಡೇಂಜರಸ್ ವ್ಯಕ್ತಿ. ಅಣ್ಣ ಒಂಥರ, ತಮ್ಮ ಇನ್ನೊಂಥರ. ಪ್ರಜ್ವಲ್ ರೇವಣ್ಣ ಮಕ್ಕಳೇ ಬೇರೆ ತರ. ಯಾಕೆ ಇವರು ಈ ತರ ಅನ್ನ ಗೊಂದಲಮಯ ಪ್ರಶ್ನೆಗೆ ಇವತ್ತು ನಮ್ಮ ಮುಂದೆ ಇದ್ದಾರೆ ಸೂರಜ್ ರೇವಣ್ಣ. ಮೊದಲನೇದಾಗಿ ಸರ್ ನಮಸ್ಕಾರ. ನಮಸ್ಕಾರ ನ್ಯೂಸ್ ರಿಪೋರ್ಟರೇ. ಸರ್ ನಾವು ಸಖತ್ತಾಗಿದೆ ಸರ್. ನಿಮ್ಮ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ನೋಡ್ಕೊಂಡು ಕೈ ಕೆಲಸ ಕೊಡ್ಕೊಂಡು ಅಂದ್ರೆ ನಿಮ್ಮ ಅಣ್ಣನ ಬಗ್ಗೆ ಸ್ಟೋರಿ ಬರೀಕಲ್ವಾ, ಅದಕ್ಕೆ ಆರಾಮಾಗಿದ್ದೀವಿ ಸರ್. ಅವಂದೇನು ನೋಡ್ತೀರಾ ಬಾವಂದು, ನಂದು ಸ್ವಲ್ಪ ನೋಡಿ. ಏನ್ ನೋಡ್ಬೇಕು? ಪ್ರತಿಭೆ. ನೀವೇನ್ ತಿಳ್ಕೊಂಡಿರಿ? ನೋಡ್ತಾ ಇದೀವಲ್ಲ ಕರ್ಮ ಕಾಂಡಗಳನ್ನ. ಓ ಓಕೆ. ಅಯ್ಯೋ ದೇವ್ರೆ, 5 ನಿಮಿಷ ಇವನ್ ಜೊತೆ ಇದ್ದಂತ ಬಗ್ಗೆ ಐತಿ. ಇವನ ಮ್ಯೂಸ್ಕೊಂಡು ಕಾಣಕತ್ತಾನ. ಎಷ್ಟು ಲವ್ ಹಾಕಿತ್ಲೆ ಅಷ್ಟು ನಮ್ಮ ಇಂಟರ್ವ್ಯೂ ಲವ್. ಓಕೆ ಸರ್, ನಿಮ್ಮ ಮೊದಲನೇ ಪ್ರಶ್ನೆ. ನಿಮ್ಮ ತಮ್ಮನಾದ ಪ್ರಜ್ವಲ್ ರೇವಣ್ಣ ಅವರು ಹುಡುಗಿರ ವಿಚಾರದಲ್ಲಿ ಆಗ ಮಾಡಿದ್ರೆ, ನೀವೇನ್ ಸರ್ ಹೊಸದಾಗಿ ಹುಡುಗರ ವಿಚಾರದಲ್ಲಿ ಈ ತರ ಮಾಡ್ತಾ ಇದ್ದೀರಾ? ಮೊದಲನೇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ಎರಡನೇದು ಬಿಸ್ನೆಸ್ಗೆ ಯಾವುದೇ ತರ ನಷ್ಟ ಆಗಬಾರ್ದು ಅಂತ ಮಾಡಿದ್ದು. ಮೂರನೇದು ಜನ ಎಷ್ಟಂತ ಹುಡುಗ ಹುಡುಗಿಯರ್ದು ಬರೇ ನೋಡ್ತಾರೆ, ಅವ್ರು ಬೇಸರ ಆಗಿರುತ್ತೆ. ಸ್ವಲ್ಪ ಹುಡುಗರದು ನೋಡ್ಲಿ ಅಂತ, ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಲಿ ಅಂತ ನಾವೇ ಮಾಡಿದ್ದು. ಅದೇನು ಸಿನಿಮಾನ ಬೇರೆ ಬೇರೆ ರೀತಿಯಲ್ಲಿ ತೋರಿಸೋದಕ್ಕೆ. ಓಕೆ ಸರ್, ನಿಮ್ಮ ಎರಡನೇ ಪ್ರಶ್ನೆ. ಇಂಥ ವಿಚಾರದಲ್ಲಿ ಹುಡುಗಿಯರನ್ನೇ ಒಪ್ಸುವುದು ತುಂಬಾ ಕಷ್ಟ ಸರ್. ಅಂತ ತರಲ್ಲಿ ನೀವೇನು ಸರ್ ಫುಲ್ ಡಿಫ್ರೆಂಟ್ ಆಗಿ ಹುಡುಗರನ್ನ ಈ ರೇಂಜಿಗೆ ಒಪ್ಸಿತಾರಲ್ಲ, ಅದೇ ನಾಚಿಕೆ ಅನ್ಸಲ್ವಾ? ಫಸ್ಟ್ ಈ ನಾಚಿಕೆ ಅನ್ನೋದು ಮೊದಲು ಊರಿಂದ ಆಚಿಕೆ ಹಾಕಬೇಕು. ಇದೇ ಮೊದಲೇ ರಾಜಕೀಯ ಅಸ್ತ್ರ. ದುಡ್ಡು ಸರ್, ದುಡ್ಡು ಯಾರನ್ನ ಬೇಕಾದ್ರೂ ಹೆಂಗ ಬೇಕಾದ್ರೂ ಕುಣಿಸುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಆದ್ರೂ ಇಂಥ ಕೆಲಸಕ್ಕೆ ಹುಡುಗರು ಒಪ್ಸೋದು ತುಂಬಾ ಕಷ್ಟ ಸರ್. ಅದು ಹೆಂಗೆ ಅಂತ ಸ್ವಲ್ಪ ಸೀಕ್ರೆಟ್ ಅನ್ನ ಬಿಚ್ಚಿಡ್ತೀರಾ? ಅಯ್ಯೋ ಕರ್ಮ ಕಾಂಡ. ಹಣಕ್ಕೆ ಹೆಣನೇ ಬಾಯ್ ಬಿಡುತ್ತೆ ಅಂತಾರೆ, ಇನ್ನು ಅದ್ ಬಾಯ್ ಬಿಡಲ್ವಾ? ಏನ್ ಬಾಯ್ ಬಿಡುತ್ತೆ ಸರ್? ಇಲ್ಲಿ ಬಾಜು ರೂಮ್ ಇದೆಯಲ್ವಾ, ಬಾ ಅಲ್ಲಿಗೆ ಹೋಗೋಣ. ಅದನ್ನಲ್ಲ ರೀ. ಹೌದು, ಅವತ್ತು ಈ ಪ್ರಶ್ನೆ ಅವ್ರ ತಮ್ಮನಾದ ಪ್ರಜ್ವಲ್ ರೇವಣ್ಣ ಇದೇ ಪ್ರಶ್ನೆ ಕೇಳಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಡ್ಡಿ ಮಗ ಇದೇ ಸೇಮ್ ಆನ್ಸರ್ ಮಾಡಿದ. ಇವರಿಬ್ರು ಬೇರೆ ತರ ಅಲ್ಲ, ಬೇರೆ ತರ. ಜನ ಎಲ್ಲ ಇವ್ರನ್ನ ಬೇರೆ ತರ ಅಂತ ಇದ್ರು. ಅದಕ್ಕೆ ಅನ್ಸತ್ತೆ ಅಣ್ಣ ಒಂಥರ, ತಮ್ಮ ಇನ್ನೊಂಥರ, ರೇವಣ್ಣನ ಮಕ್ಕಳೇ ಬೇರೆ ತರ. ಆಕ್ಚುಲಿ ಇವ್ರ ಫ್ಯಾಮಿಲಿನೇ ಒಂದ್ ತರ ಕಾಣಿಸ್ತದೆ ಸರ್. ಇಂಪಾರ್ಟೆಂಟ್ ಪ್ರಶ್ನೆ ಸರ್. ಇಂಥ ಒಂದು ಕೆಲಸ ಕಾರ್ಯಗಳಿಂದ, ಇಂಥ ಒಂದು ಸುದ್ದಿಗಳಿಂದ ಮುಂದಿನ ಎಲೆಕ್ಷನ್ ಟೈಮ್ದಲ್ಲಿ ಜನಕ್ಕೆ ಮುಖ ತೋರ್ಸಕ್ಕಾಗಲ್ಲ. ಇದು ನನ್ನ ಅನಿಸಿಕೆ ಸರ್. ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ಚಾನ್ಸೇ ಇಲ್ಲ. ಎಲೆಕ್ಷನ್ ಬರೋ ಟೈಮಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಬಿಡ್ತೀವಿ. ನಿಮ್ಮಂಥ ನ್ಯೂಸ್ ರಿಪೋರ್ಟರ್ಗೆ ಒಂದು ಸ್ವಲ್ಪ ಬಿಸಾಕಿದ್ರೆ ಬಗೆಹರಿತು. ನಮ್ಮಂಥವ್ರು ಮತ್ತೆ ಹೀರೋನಾಗಿ ಮಾಡ್ತಾರೆ, ಹುಡುಗಿರಿಗೆ ಅಣ್ಣವಾಗಿ ಮಾಡ್ತಾರೆ. ಅಷ್ಟೇ, ಇಷ್ಟು ಬಿಟ್ಟರೆ ಏನಿಲ್ಲ. ನಮ್ಮ ಜನಕ್ಕೆ ಹ್ಯಾಂಗಂದರೆ 1000 ಒಳ್ಳೆ ಕೆಲಸ ಮಾಡಿ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದು ದೊಡ್ಡ ತಪ್ಪಾಗಿಬಿಡುತ್ತೆ. 1000 ಕೆಟ್ಟ ಕೆಲಸ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದರೆ ಅವನು ಹೀರೋ ಆಗಿ ಮಾಡಿಬಿಡ್ತಾರೆ. ಅಷ್ಟೇ. ಈ ವೀಕ್ನೆಸ್ಸೇ, ಈ ಜನರ ವೀಕ್ನೆಸ್ಸೇ ಇಷ್ಟೇ. ನಮ್ಮ ಹಣನ ನೀವು ಹರಾಜಾಗ್ತೀರ, ಅದೇ ವಾಪಸ್ ನಾವು ನಿಮಗೆ ದುಡ್ಡು ಕೊಟ್ಟು ಅದೇ ಮಾಡೋಣ ನಾವು ವಾಪಸ್ ಇಸ್ಕೋತೀವಿ. ಆದರೆ ಇಲ್ಲಿ
ಜನ ಸಾಯ್ತಿದ್ದಾರೆ ಹೊರತು ನಮಗೂ ನಿಮಗೂ ಏನು ಡಿಫ್ರೆನ್ಸ್ ಆಗ್ತಾ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಮತ್ತು ಇನ್ನೊಂದು ಏನಂದರೆ ಇಂಥ ಕೇಸ್ಗಳು 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಸರ್, ಹೊರಗಡೆ ಜನರಿಂದ ಪ್ರಶ್ನೆ ಸರ್, ಅಣ್ಣ ಒಂಥರ ತಮ್ಮ ಇನ್ನೊಂಥರ, ರೇವಣ್ಣನ ಮಕ್ಕಳೇ ಬೇರೆ ಥರ, ಇದಕ್ಕೆ ನಿಮ್ಮ ಅನಿಸಿಕೆ ಸರ್? ನಮ್ಮದು ಬೇರೆ ಥರಾನೇ ಸರ್. ದಯವಿಟ್ಟು ಆ ಕೊನೆಯಲ್ಲಿ ಹಿಂಗೆ ಎಳಿತೀರಲ್ಲ ಅದನ್ನ ಮಾತ್ರ ಎಳ್ಯಾಕೆ ಹೋಗ್ಬೇಡಿ ಸರ್. ಆ ಕರ್ಮ ಕಾಂಡವನ್ನ ನನ್ನ ಕಣ್ಣಿಂದ ನೋಡೋಕ್ಕಾಗ್ಬೋದು ಸರ್. ಈ ಇಂಟರ್ವ್ಯೂ ಇಲ್ಲೇ ಮುಗಿಸಿಟ್ರೆ ನಂಗೆ ಒಳ್ಳೇದು ಅನ್ಸಾಕತ್ತದ. ಮೊದಲು ರಾತ್ರಿ ಬೇರೆ ಯಾಕತ್ತದ, ಇವ್ ನೋಡಿ ಈ ಬದಿ ರಿಯಾಕ್ಷನ್ ಕೊಡಕತ್ತ ನನಗೆ ಬೇಕಾ ಅಂಜಿ ಹುಟ್ಟಾಕತ್ತದ. ಯಾಕಂದ್ರೆ ಇವು ಭಾಳ ಡೇಂಜರಸ್ ವ್ಯಕ್ತಿಗಳು ಅದಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿಗೆ ನಿಮ್ಮ ಇಂಟರ್ವ್ಯೂ ಮುಗಿತೆ. ನೀವು ತಾವು ಇನ್ನು ಮನೆಗೆ ಹೊರಡ್ಬೋದು ಸರ್. ಇನ್ನೂ ಸ್ವಲ್ಪ ಮಾಡಿ ಏನ ವಿಡಿಯೋ ಇಂಟರ್ವ್ಯೂದು ಸರ. ಮಾಡಾಕೇನು ಉಳಿಸಿಲ್ರಿ, ಸಾರಿ ಕೇಳಾಕೇನು ಉಳಿಸಿಲ್ರಿ. ನೀವು ಎಲ್ಲ ಮಾಡಿ ನೋಡಿ ಮುಗಿಸ್ಬಿಟ್ರಿಲ್ಲ. ಮತ್ತೆ ನಮ್ಮ ಅಣ್ಣನ ಜೊತೆ ಅಷ್ಟೊಂದು ಹೊತ್ತು ಮಾಡಿರಿ ಅಲ್ವಾ? ಅಯ್ಯೋ ಸರ್, ಮಾಡಿದೀವಿ, ಏನು ಮಾಡಿ ಮುಗಿಸಿದೀವಿ ಇಂಟರ್ವ್ಯೂ. ಹಂಗೆ ಹೇಳಿ ಸಾಯಕ್ ಹೋಗಿ ಮಾರಾಯಣ ನೋಡಿ. ಇದು ತನ್ನ ಮತ್ತು ನಾದ ಬ್ರೇಕಿಂಗ್ ನ್ಯೂಸ್ ಹತ್ತು ಕೊಡೋಣ. ನನ್ನ ಚಾನಲ್ಗೆ ನಾಳೆ ಬ್ರೇಕಿಂಗ್ ನ್ಯೂಸ್ ಹೋಗ್ಕೊಂಡ್ಬಾರ್ದು. ಅವನ ಜೊತೆ ಆದರೆ 15 ನಿಮಿಷ ತನಕ ಮಾಡಿದ್ದೀರಿ, ನನ್ನ ಜೊತೆ ಆದರೆ 6-7 ನಿಮಿಷ ಅಷ್ಟೇನಾ? ಹೌದು, ದೊಡ್ಡದು. ನೀವು ಯಾವಾಗ ನೋಡಿರಿ? ಅಯ್ಯೋ ಕರ್ಮ ಕಾಂಡ. ಎಲ್ಲ ಹಿಡ್ಕೊಂಬಂದ್ರು. ಅವನು ದೊಡ್ಡದು ಅಂದರೆ ಆದಲ್ಲ, ನೀವು ತಿಳ್ಕೊಂತ ಆದಲ್ಲ. ಅವನು ದೊಡ್ಡದು ಅಂದರೆ ಇಡುವೆ ಕ್ಯಾಶೆಟ್ ದೊಡ್ಡದು 2000 HD ವಿಡಿಯೋಗಳು. ಹಾಗಾದ್ರೆ ನಂದು ಸಣ್ಣದ. ನಿಮ್ಮ ಒಂದು ಎಲ್ಲಾ ಇಂಟರ್ವ್ಯೂ ಮುಗಿದ ಮೇಲೆ ಯಾರು ಸಣ್ಣದು ಮನೆಗೆ, ಸಾರಿ ಜೈಲಿಗೆ ಹೋಗಿ ಯಾರಿವ್ರ ಕರ್ಕೊಂಡ್ಬಂದಿದ್ದ ಸಮಾಧಾನ ಜೈಲಿಗೆ ಸೇರಿಸಿ ಮಾರಾಯ. ನೀವು ಇಲ್ಲೇ ಅದ ನನಗಂತ ಒಂದು ತಾಪ ಆಗೈತೆ ಬಿಟ್ಟಾಗಿ. ಇಲ್ಲಿ ಆ ಕೊಡುವಂಥ ರಿಯಾಕ್ಷನ್ ಲಾಸ್ಟಕ್ಕೆ ಆ ಎಳಿತಾನಲ್ಲ ಅವ್ನು ನೋಡಿ ಹಾರಿ ತಂದು ಚುಚ್ಚಿದಂಗೆ ಆಗೈತೆ ಅವ್ನು. ಓಕೆ ಬಾಯ್, ಟಾಟಾ. ಯಾವಾಗ ನಿಮಗೆ ಬೇಸರ ಅನಿಸುತ್ತೋ ನಮ್ಮಂಥವ್ರದ್ದು ಸ್ವಲ್ಪ ನೋಡಿ ಇಂಟರ್ವ್ಯೂನ. ನೋಡಿದಿರಲ್ಲ ವೀಕ್ಷಕರು, ಇವತ್ತಿನ ರೇವಣ್ಣನ ಮಕ್ಕಳ ಕರ್ಮ ಕಾಂಡ ಕಾಮ ರಹಸ್ಯವನ್ನು. ಇವತ್ತಿನದಾಗಿದ್ದು ಸೂರಜ್ ಅವರ ಗಂಡ ಕಾಮ ಪಿಸಾಚವನ್ನು. ಈ ಹಿಂದಿನ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕರ್ಮ ಕಾಂಡವನ್ನ ಇಂಟರ್ವ್ಯೂ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಆಲ್ರೆಡಿ ವಿಡಿಯೋ ಹಾಕಲಾಗಿತ್ತು. ಇನ್ನು ಯಾರು ನೋಡಲಿಲ್ಲೋ ಹೋಗಿ ನೋಡಿ. ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಎಪಿಸೋಡ್ 3ಯಲ್ಲಿ ರೇವಣ್ಣ ಅವರನ್ನು, ಇವರಿಗೆ ಸೃಷ್ಟಿಕರ್ತನಾದ ಜನ್ಮ ಕೊಟ್ಟ ಇವರನ್ನು ಭೂಮಿಗೆ ತಪಸ್ಸು ಮಾಡಿ ಇಳಿಸಿರುವಂಥ ಭಗವಂತ ರೇವಣ್ಣ ಗೌಡ್ರ ಅವರ ನಮ್ಮ ಚಾನಲ್ ಇಂಟರ್ವ್ಯೂ ಕರ್ಕೊಂಡ್ಬರಲಾಗುವುದು. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಬರಿ. ಕೆಳಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ನಾವು ಯಾವ್ದಾದ್ರು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಮೊದಲು ಬರುತ್ತೆ. ಹಾಗೆ ಫೇಸ್ಬುಕ್ ಫಾಲೋ ಮಾಡ್ರಿ.